ಹೈಕೋರ್ಟ್ನಲ್ಲಿ ಸುಮೋಟೋ ಕೇಸ್ನ ವಿಚಾರಣೆ ಇವತ್ತು ನಡೆಯುತ್ತೆ. ಈಗ ತಾನೇ ಮೂರ್ತಿ ಹೇಳ್ತಾ ಇದ್ರು ಎರಡೆರಡು ಪೀಠಗಳಲ್ಲಿ ವಿಚಾರಣೆಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಚೀಫ್ ಜಸ್ಟಿಸ್ ಅವರ ಹಂಗಾಮಿ ಚೀಫ್ ಜಸ್ಟಿಸ್ ಅವರ ಪೀಠದಲ್ಲಿ ಈ ಸುಮೋಟೋ ಕೇಸ್ ವಿಚಾರಣೆ ಬರುತ್ತೆ. ಈವರೆಗಿನ ಕ್ರಮಗಳ ಬಗ್ಗೆ ವಿವರವನ್ನು ಸಲ್ಲಿಕೆ ಮಾಡಲಿದೆ ಸರ್ಕಾರ. ಅಧಿಕಾರಿಗಳ ಲೋಪದ ಬಗ್ಗೆಯೂ ವರದಿ ಮಾಡ್ತಾರಾ? ಸರ್ಕಾರದ ಬೇಜವಾಬ್ದಾರಿನೂ ಸೇರ್ಪಡೆಯಾಗುತ್ತಾ? ತನಿಖಾ ವರದಿ ಸಲ್ಲಿಸಲಿರುವ ಸರ್ಕಾರದ ನಿಲುವು ಏನು ಅಂತ. ಯಾಕೆಂದ್ರೆ ಹೈಕಮಾಂಡ್ಗೆ ಬೇಕಾದ್ರೆ ನೀವು ವರದಿ ಕೊಟ್ಬಿಡ್ಬೋದು, ಆಮೇಲೆ ಕೋರ್ಟ್ ಕೇಳಲ್ಲ ಅದನ್ನ. ಆಮೇಲೆ ಡಿಫೆಂಡ್ ಮಾಡ್ಕೊಳ್ಬಹುದು ನಾವು ಆಚೆಗಡೆ, ಕುಂಭಮೇಳದಲ್ಲಿ ಹಂಗಾಯ್ತು, ಗುಜರಾತ್ ಸರ್ಕಾರದಲ್ಲಿ ಹಿಂಗಾಯ್ತು ಅಂತ. ಕೋರ್ಟ್ ತಥ್ಯಗಳನ್ನು ಮಾತ್ರ ಕೇಳುತ್ತೆ. ಸೊ ದುರಂತದ ಬಳಿಕ ಈವರೆಗೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಏನು? ಕ್ರಮ ಸಸ್ಪೆಂಡ್ ಮಾಡಿದ್ವಿ ಅದೇ ತಾನೇ ಕ್ರಮ. ಇನ್ನೇನು ಮಾಡಿಲ್ವಲ್ಲ. ಪೊಲೀಸರು ಅಧಿಕಾರಿಗಳ ಲೋಪದ ಬಗ್ಗೆ ವರದಿಯನ್ನು ಕೊಡ್ತಾರಂತೆ. ನೀವು 1000 ಕೊಡ್ಬೋದು, ಕೋರ್ಟ್ ಒಪ್ಪಬೇಕಲ್ಲ. ನೀವೇನು ಮಾಡ್ತಾ ಇದ್ರಿ ಅಂತ ಕೇಳುತ್ತೆ ಕೋರ್ಟು. ಪೊಲೀಸ್ ಅಧಿಕಾರಿಗಳ ಅಮಾನತು ಮಾಡಿರ್ತಕ್ಕಂಥ ಮಾಹಿತಿ, IPS ಅಧಿಕಾರಿ ಸೇರಿದಂತೆ ಕಮಿಷನರ್ ಸೇರಿದಂತೆ ಅಮಾನತಾಯ್ತಲ್ಲ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನಾವೇನು ಕ್ರಮ ತೊಗೊಂಡಿದ್ದೀವಿ ಅಂತ ಇದನ್ನು ಕೋರ್ಟ್ ಒಪ್ಪಬೇಕು. ಆ್ಯಕ್ಚುಲಿ ಒಪ್ತಾರಾ ಅಂತ ಪ್ರಶ್ನೆ. ಕುನ್ಹಾ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗದ ತನಿಖೆ ಬಗ್ಗೆ ಮಾಹಿತಿಯನ್ನು ಕೂಡ ಏನೋ ಕೊಡ್ತಾರಂತೆ. ಆಯಿತು ಕೊಡಿ, ನೀವು ಹೇಳೋದಕ್ಕೆಲ್ಲ ತಾಳ ಹಾಕಲ್ಲ ಕೋರ್ಟು. ಸತ್ಯವನ್ನು ತಿಳ್ಕೊಳ್ಳಿ. ಏಕಸದಸ್ಯ ತನಿಖಾ ಆಯೋಗದ ಜೊತೆಗೆ CID ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ, ಮ್ಯಾಜಿಸ್ಟ್ರೇಟ್ ತನಿಖೆಗೆ ಕೊಟ್ಟಿದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖೆಯ ಈವರೆಗಿನ ಮಾಹಿತಿಯನ್ನು ಸರ್ಕಾರ ಕೋರ್ಟ್ಗೆ ನೀಡುತ್ತೆ. ಮೃತರ ಕುಟುಂಬಗಳಿಗೆ ಪರಿಹಾರ, ಚಿಕಿತ್ಸಾ ವೆಚ್ಚಗಳ ಬಗ್ಗೆ ಕೂಡ ವಿವರಣೆಯನ್ನು ಕೊಡ್ತಾರೆ. ಚಿಕಿತ್ಸಾ ವೆಚ್ಚ ಗಾಯಾಳುಗಳದ್ದು ಭರಸೆ ಇಲ್ಲ, ಕೊಟ್ಟೇ ಇಲ್ಲ, 1 ರೂಪಾಯಿ ಕೊಟ್ಟಿಲ್ಲ. ಆಮೇಲೆ ಏನೋ ದೊಡ್ಡ ಸಹಾಯ ಮಾಡಿದ್ದೀರಾ ನೀವು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಹೈಕಮಾಂಡ್ ಮುಂದೆ ನೀವು ಹೆಂಗೆ ಬೇಕಾದ್ರೂ ಡಿಫೆಂಡ್ ಮಾಡ್ಕೋಬೋದು. ನನ್ನ ತಪ್ಪಲ್ಲ, ನಾನು ಅದು ಇದು ಅಂತ ಅವ್ರ ತಾಳಕ್ಕೆ ತಕ್ಕಂತೆ ಹೈಕಮಾಂಡ್ ಕೂಡ ಕುಣಿಬೋದು. ಬಟ್ ಕೋರ್ಟ್ ವಿಚಾರದಲ್ಲಿ ಹಂಗಾಗಲ್ಲ. ಸೊ ಕೋರ್ಟ್ ಇವ್ರನ್ನ ಪ್ರಶ್ನೆ ಮಾಡುತ್ತೆ. ಸೊ ತಯಾರಿ ಹೇಗೆ? ಬೇರೆಯವ್ರ ಮೇಲೆ ಬರೀ ಗುಬೆ ಕುರ್ಸೋ ಕೆಲಸ ಮಾಡ್ತಾ ಇದ್ದಾರೆ ವರದಿಯಲ್ಲಿ, ಅಥವಾ ತಮ್ಮ ತಪ್ಪನ್ನು ತಾವು ಒಪ್ಕೋತಾ ಇದ್ದಾರೆ ಆ ಕೋರ್ಟ್ ಮುಂದೆ ಅಂತ? ಅರವಿಂದ್, ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಇರೋದ್ರಿಂದ ನಿನ್ನೆ CM ಸಿದ್ದರಾಮಯ್ಯನವರು ಸುದೀರ್ಘವಾದಂತಹ ಸಭೆಯನ್ನ ಗೃಹ ಸಚಿವರು, ಕಾನೂನು ಸಚಿವರು ಸೇರಿದಂತೆ ಕಾನೂನು ತಜ್ಞರ ಜೊತೆ ನಿನ್ನೆ ಕಾವೇರಿ ನಿವಾಸದಲ್ಲಿ ಚರ್ಚೆಯನ್ನ ಮಾಡಿದ್ರು. ಯಾಕೆ ಅನ್ನುವಂಥದ್ದಾದ್ರೆ ಸರ್ಕಾರಕ್ಕೆ ಒಂದು ಆತಂಕ ಇದೆ. ಒಂದ್ ವೇಳೆ ಏನಾದ್ರೂ ಹೈಕೋರ್ಟ್ ನಮ್ಮ ವಾದವನ್ನ ಒಪ್ಪದೆ ಯಾವುದಾದ್ರೂ ನ್ಯಾಯಾಂಗ ತನಿಖೆ ಅಥವಾ ಸ್ವತಂತ್ರ ತನಿಖೆಗೆ ಆದೇಶ ಮಾಡಿಬಿಟ್ರೆ ಅದು ಸರ್ಕಾರಕ್ಕೆ ಮುಳುವಾಗಬಹುದು ಅಥವಾ ಸಂಕಷ್ಟಕ್ಕೆ ತಂದೊಡ್ಬಹುದು ಅನ್ನುವಂತ ಆತಂಕ ಸರ್ಕಾರಕ್ಕಿದೆ. ಹಾಗಾಗಿ ಇದನ್ನ ಡಿಫೆಂಡ್ ಮಾಡ್ಕೊಳ್ಬೇಕಾದಂತ ರೀತಿಯಲ್ಲಿ ಸರ್ಕಾರ ಇರೋದ್ರಿಂದ ಎಲ್ಲಾ ಮಾಹಿತಿಗಳನ್ನ ಇವತ್ತು ಹೈಕೋರ್ಟ್ಗೆ ಕೊಡುವಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಪ್ರಮುಖವಾಗಿ ಘಟನೆ ಆದಾಗಿಂದ ಇಲ್ಲಿವರೆಗೂ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದೆ, ನಾವು ತನಿಖೆಯನ್ನ ಪಾರದರ್ಶಕವಾಗಿ ಮಾಡ್ತಿದ್ದೀವಿ ಅನ್ನುವಂಥದ್ದು ತೋರಿಸೋದಕ್ಕೆ ಆ ಅಗತ್ಯ ಮಾಹಿತಿಗಳನ್ನ ರೆಡಿ ಮಾಡ್ಕೊಂಡು ಇವತ್ತು ಅದಕ್ಕೆ ಕೊಡ್ತಾ ಇದೆ. ಪ್ರಮುಖವಾಗಿ ಮ್ಯಾಜಿಸ್ಟ್ರೇಟ್ ತನಿಖೆ ಒಂದ್ ಕಡೆ ಆಗ್ತಿದೆ, CID ತನಿಖೆ ಮತ್ತೊಂದು ಕಡೆ ಆಗ್ತಿದೆ, ಏಕಸದಸ್ಯ ತನಿಖಾ ಆಯೋಗದಾಗ ತನಿಖೆ ಒಂದ್ ಕಡೆ ಆಗ್ತಿದೆ. ಈ ಮೂರೂ ತನಿಖೆಗಳ ಪ್ರಗತಿಯ ವರದಿಯನ್ನ ಇವತ್ತು ಹೈಕೋರ್ಟ್ಗೆ ಕೊಡಲಾಗುತ್ತೆ. ಜೊತೆಗೆ ಏನು ಕರ್ತವ್ಯ ಲೋಪ, ಮೇಲ್ನೋಟಕ್ಕೆ ಕರ್ತವ್ಯ ಲೋಪ ಕಂಡುಬಂದಂತಹ ಹಿನ್ನೆಲೆಯಲ್ಲಿ ಕಮಿಷನರ್ ಸೇರಿದಂತೆ 5 ಅಧಿಕಾರಿಗಳ ಅಮಾನತು ಏನ್ ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನು ಕೂಡ ಕೋರ್ಟ್ಗೆ ಸರ್ಕಾರ ಕೊಡುತ್ತೆ. ಪ್ರಮುಖವಾಗಿ ನಾನು ಹೇಳಿದಾಗೆ ಅರವಿಂದ್, ನಮ್ಮ ಕಡೆಯಿಂದ ಅಂದ್ರೆ ಸರ್ಕಾರದ ಕಡೆಯಿಂದ ಈ ಒಂದು ಪ್ರಕರಣದಲ್ಲಿ ಯಾವುದೇ ಲೋಪ ಆಗಿಲ್ಲ, ನಾವು ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಕನ್ವಿನ್ಸ್ ಅನ್ನ ಮಾಡ್ಲಿಕ್ಕೆ ಇವತ್ತು ಕೋರ್ಟ್ ನ ಮುಂದೆ ಸರ್ಕಾರದ ಪರ ವಕೀಲರು ವಾದವನ್ನ ಮಂಡಿಸ್ತಾರೆ. ನೀವ್ ಹೇಳಿದಂಗೆ ಕೋರ್ಟ್ ಅದಕ್ಕೆ ಒಪ್ಪುತ್ತಾ ಅಥವಾ ಏನಾದ್ರೂ ಪ್ರತ್ಯೇಕ ತನಿಖೆಗೆ ಆದೇಶ ಮಾಡುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಆದ್ರೆ ಸರ್ಕಾರ ಮಾತ್ರ ತಮ್ಮನ್ನ ತಾವು ಡಿಫೆಂಡ್ ಮಾಡ್ಕೊಳ್ಳುವಂತ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗೆ. ಸರ್ಕಾರ ಏನು ಕೋರ್ಟ್ ಹೇಳೋಕ್ಕೂ ಮೊದಲೇ ನಾವೆಲ್ಲಾನು ಮಾಡಿ ಮುಗಿಸ್ಬಿಟ್ಟಿದ್ದೀವಿ. ಒಂದ್ ಕಡೆ CID ಕೊಟ್ಬಿಟ್ಟಿದ್ದೀವಿ, ಒಂದ್ ಕಡೆ ತನಿಖಾ ವರದಿ ನಮಗೂ ಫಸ್ಟ್ ಸರ್ಕಾರಕ್ಕೆ ಬರಬೇಕಲ್ಲ. ಸರ್ಕಾರಕ್ಕೆ ಬಂದ ಮೇಲೆ ಆಮೇಲೆ ಹೇಳ್ಬೋದು. ಇನ್ನೂ ಕೂಡ ಅದು ಅದ್ರ ಬಗ್ಗೆ ಏನು ಹೇಳಕ್ಕೆ ಬರೋದಿಲ್ಲ. ಇಲ್ಲ, NIAದು ಅವರಿಗೆ ದತ್ತವಾದಂಥ ಅಧಿಕಾರ ಇದೆ ಕೇಂದ್ರ ಸರ್ಕಾರಕ್ಕೆ, ಗೃಹ ಇಲಾಖೆಗೆ. ಆ ಆಧಾರದ ಮೇಲೆ ಅವರು ನಮಗೆ ಕೇಳಿದ್ದಾರೆ. ಅದು ಕೊಡಲೇಬೇಕಾದಂಥ ಅನಿವಾರ್ಯತೆ. ಅವರು ಅದೇನು ಎಕ್ಸ್ಪ್ಲನೇಷನ್ ಏನು ಹೇಳಿಲ್ಲ. ಅವರು ಅವ್ರದ್ದೇ ಆದಂಥ ಸೆಕ್ಷನ್ಸ್ಗಳೆಲ್ಲ ಕೋಟ್ ಮಾಡಿದ್ದಾರೆ. ಆ ಆಧಾರದ ಮೇಲೆ ಕೊಡಿ ಅಂತ ಕೇಳಿದ್ದಾರೆ. ಅದು ಗೊತ್ತಿಲ್ಲ ನನಗೆ.
ಅವರು ಅದರಲ್ಲೇನು ಬರ್ದಿಲ್ಲ ಇಂಥವ್ರು ಒತ್ತಾಯದ ಮೇಲೆ ಕೊಡಿ ಅಂತ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ ಟೆರರ್ ಆಕ್ಟಿವಿಟಿಗೆ ಸಂಬಂಧಪಟ್ಟಿದ್ದೇನು ಕಾಣಿಸ್ತಾ ಇಲ್ಲ. ಭದ್ರತೆ ವಿಚಾರಕ್ಕೆ ಏನಿದೆ ಅದು ಮರ್ಡರ್ ಕೇಸು, ಇದನ್ನು NIA ಬರ್ತಾರೆ ಅಂದಾಗ ಸಹಜವಾಗಿ ಅನುಮಾನಗಳು ಕಾಣ್ತಾ ಇದೆಯಲ್ಲ. ಗೊತ್ತಿಲ್ಲ ನನಗೆ ಯಾವ ರೀಸನಿಂಗಿಂದ ಅವರು ಕೇಳಿದ್ದಾರೆ ಅಂತ. ಅದರಲ್ಲೇನು ಅವ್ರ ಪತ್ರದಲ್ಲಿ ಏನು ಬರೆದಿಲ್ಲ. ಅವರು ಸೆಕ್ಷನ್ಗಳು ಕೋಟ್ ಮಾಡಿ ಇದಕ್ಕೋಸ್ಕರ ಕೊಡಿ ಅಂತ ಕೇಳಿದ್ದಾರೆ. ಆಮೇಲೆ ಅದು ಹೇಳಿದ್ದಾರೆ ಅವರಿಗೆ ದತ್ತವಾದಂಥ ಅಧಿಕಾರವನ್ನು ಉಪಯೋಗ ಮಾಡಿ ನಾವು ಕೇಳ್ತಾ ಇದ್ದೀವಿ ಅನ್ನೋದು ಕೂಡ ಬರೆದಿದ್ದಾರೆ. ಹಾಗಾಗಿ ನಮಗೆ ಚಾಯ್ಸಸ್ಗಳು ಭಾಳ ಕಡಿಮೆ. ಅಲ್ಲ, ನಮ್ಮ ಹೈಕಮಾಂಡ್ನವ್ರು ಕರೆದಿದ್ದಾರೆ, CM ಅವರನ್ನು DCM ಅವರನ್ನು. ಅವರು ಇವತ್ತು ಬೆಳಿಗ್ಗೆ ಹೋದರು ಅಂತ ಕಾಣಿಸುತ್ತೆ. ತುರ್ತು ಬುಲಾವ್ ಏನು ವಿಚಾರಕ್ಕೆ ಅಂತ ಸರ್? ಹಾಂ, ತುರ್ತು ಬುಲಾವ್ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಏನಂತ ಗೊತ್ತಿಲ್ಲ, ಅಜೆಂಡಾ ಏನು ಅಂತ ಗೊತ್ತಿಲ್ಲ. ಸಂಪುಟ ಪುನರ್ರಚನೆ ನಮಗೇನು ಗೊತ್ತಾಗುತ್ತೆ ರೀ, ಸ್ಪೆಕ್ಯುಲೇಟ್ ಮಾಡೋಕ್ಕೆ ಹೋಗಲ್ಲ ನಾವು. ಗೊತ್ತಿಲ್ಲ ಕರೆದ್ರೆ ಹೋಗ್ತೀವಿ. ನಮಗೆ ಯಾರಿಗೂ ಕರೆದಿಲ್ಲ ಬೇರೆ. ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ, ಮಾನ್ಯ ಶಿವಕುಮಾರ್ ಅವರು. ಆಮೇಲೆ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದಿದ್ದಾರೆ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಗೊತ್ತಿಲ್ಲ 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 ಏನು ಕೇಳಿದ್ರೂ ಗೊತ್ತಿಲ್ಲ. ನಮ್ಮ ಹೋಮ್ ಮಿನಿಸ್ಟರ್ಗೆ ಏನೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಹೋಮ್ ಮಿನಿಸ್ಟ್ರನ್ನು ಅವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನನೇ ಕೊಟ್ಟಿರಲಿಲ್ವಂತೆ. ಭದ್ರತೆಯ ವಿಚಾರ ಅವ್ರ ಹತ್ರ ಚರ್ಚೆನೇ ಮಾಡಿರಲಿಲ್ವಂತೆ. ಕೇಳಿದ್ರೆ ಅದಕ್ಕೆ ನನಗೆ ಗೊತ್ತಿಲ್ಲ ಅಂತಾರೆ. ಅಲ್ಲ, ಅವ್ರದೇ ಅಧಿಕಾರಿಗಳನ್ನು ಅವ್ರು ಡಿಫೆಂಡ್ ಮಾಡ್ಕೊಳ್ತಾನೂ ಇಲ್ಲ ಕನಿಷ್ಠ ಪಕ್ಷ. ಅವ್ರಿಗೊಂಥರ ಗೊಂದಲಮಯ ಸನ್ನಿವೇಶ ಆಗೋಗಿದೆ. ಸೊ ಹಾಗಾಗಿ ಅವರ ರಿಯಾಕ್ಷನ್ ಈ ರೀತಿ ಅಂತ ಅನ್ಸುತ್ತೆ ಮೋಸ್ಟ್ಲಿ.